ಬನ್ನಿ ಸ್ವಲ್ಪ ಪಿಲಾಂಕ ಗಂಡಿದೆ ಸೇಲ್ಗೆ, ಅಂದರೆ ಜೊತೆನೇ ಇದೆ. ಪಾಪ ಮೊನ್ನೆ ಹಾಕಿದಾಗ ಪಿಲಾಂಕಗಳಿಗೆ ತುಂಬ ಡಿಮ್ಯಾಂಡ್ ಇತ್ತು. ನೋಡಿ ಕಣ್ಣು ಕ್ವಾಲಿಟಿ ನೋಡೋಣ ಫ್ರೆಂಡ್ಸ್. ಇವತ್ತು ಪಿಲಾಂಕ ಗಂಡಿದು, ಈ ಕಡೆ ಕಣ್ಣು ನೋಡೋಣ. ಕಣ್ಣು ಕ್ವಾಲಿಟಿ ನೋಡಿ ತುಂಬ ಚೆನ್ನಾಗಿದೆ, ಆರೆಂಜ್ ಶೇಡಲ್ಲಿ ತುಂಬ ಚೆನ್ನಾಗಿದೆ. ಪಾಪ ಮೊನ್ನೆ ಹಾಕಿದಾಗ ಪಿಲಾಂಕಾಗ್ಲಿ ಯಾರಿಗೂ ಸಿಕ್ಕಿಲ್ಲ ಅಂತ ಇದೆ. ಇದ್ದಿದ್ದು ಒಂದೇ ಒಂದು ಕತಂಗು. ಸುಮಾರು ಜನ ಫೋನ್ ಮಾಡ್ತಾನೇ ಇದ್ರು, ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಗರಿಗಳು ನೋಡೋಣ ಫ್ರೆಂಡ್ಸ್. ಇದು ಒಂದು 3 ವರ್ಷದ ಗಂಡಿದು, ಒಂದು 6 ಚಿಲ್ಲರೆ ಆಡಿರೋದು. ತುಂಬ ಒಳ್ಳೆ ಗಟ್ಟಿ ಬಣ್ಣ ಮಕ್ಷಿ ಇದು. ಬಾಲನೂ ನೋಡ್ಬೋದು, ತುಂಬ ಒಳ್ಳೆ ಬಾಲ ಕ್ವಾಲಿಟಿ ಇದು. ಶೇಪ್ ನೋಡೋಣ ಫ್ರೆಂಡ್ಸ್, ತುಂಬ ಒಳ್ಳೆ ಶೇಪ್ ಇದು ಗಂಡು. ಬೇಕಾದ್ರೆ ಜೊತೆನೇ ಸಿಗುತ್ತೆ ನಿಮಗೆ, ಇಲ್ಲ ಸಿಂಗಲ್ ಬೇಕಾದ್ರೆ ಸಿಂಗಲ್ಲು ಸಿಗುತ್ತೆ. ಹೆಣ್ಣು ನೋಡೋಣ ಫ್ರೆಂಡ್ಸ್ ಹಂಗೇನೆ. ಬನ್ನಿ ಫ್ರೆಂಡ್ಸ್, ಇನ್ನೊಂದು ಮಕ್ಷಿ ಹೆಣ್ಣು ನೋಡೋಣ. ಅದು ಈಗ ಗಂಡು ತೋರಿಸಿದ್ನಲ್ವ, ಅದರದ್ದೇ ಹೆಣ್ಣು ಇದು. ಇದು ಸೀಲ್ಗೆ ಆಡಿರೋದು, ಒಂದು 8 ಚಿಲ್ಲರೆ ಆಡಿರೋದು ಇದು, ಪ್ಯಾಲೇಸ್ ಗುಟ್ಟೇಲಿ ಹತ್ರ. ತುಂಬ ಒಳ್ಳೆ ಹೆಣ್ಣಿದು. ಗರಿಗಳು ನೋಡಿ ತುಂಬ ಚೆನ್ನಾಗಿದೆ ಇದು. ಲಾಲ್ ಕಟ್ಟೆಲ್ಲ ಲೈಟಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ಕಡೆ ಗರಿ ಇದು. ಇದು ಗಟ್ಟಿ ಬಣ್ಣನೇ ಮಕ್ಷಿ. ಬಾಲ ಕ್ವಾಲಿಟಿನೂ ನೋಡ್ಬೋದು ನೀವು. ಕಣ್ಣು ಕ್ವಾಲಿಟಿ ನೋಡೋಣ ಫ್ರೆಂಡ್ಸ್. ಆರೆಂಜ್ ಶೇಡಲ್ಲಿ ತುಂಬ ಎತ್ತಿ ಕಾಣ್ತಾ ಇದೆ ಕಣ್ಣು. ತುಂಬ ಚೆನ್ನಾಗಿದೆ ಹೆಣ್ಣಂತೂ. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಸೆಟ್ ಪಟ್ಟ ಮಾಡಿಸಿರ್ತಾರೆ, ಸ್ವಲ್ಪ ಮೇಲ್ಕೈಯ ಹೋಗ್ಬಿಟ್ಟಿರುತ್ತೆ ಅದು. ಇದೇ ಜೊತೆಗೆ ಮಕ್ಷಿ ಜೊತೆಗೆ. ಈ ಕಡೆ ಕಣ್ಣು ಕ್ವಾಲಿಟಿ ನೋಡೋಣ ಫ್ರೆಂಡ್ಸ್. ಒಳ್ಳೆ ಕಣ್ಣು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಬಾಜಿ ಮೀಡಿಯಮ್ ಬಾಜಿ ಇದರಲ್ಲಿ. ಶೇಪ್ ನೋಡೋಣ ಫ್ರೆಂಡ್ಸ್. ಒಳ್ಳೆ ಶೇಪ್ ಹೆಣ್ಣು ನೋಡಿ. ಶೇಪ್ ಮಾತ್ರ ತುಂಬ ಚೆನ್ನಾಗಿದೆ. ಬ್ರೀಡಿಂಗು ತುಂಬ ಚೆನ್ನಾಗಿರುತ್ತೆ. ವೈಬ್ರೇಟ್ ಎಲ್ಲ ತುಂಬ ಚೆನ್ನಾಗಿದೆ ಅಕ್ಕಿಯಲ್ಲಿ. ಯಾರಿಗಾನ ಇಂಟ್ರೆಸ್ಟ್ ಇದ್ದವರು ಕಾಲ್ ಮಾಡಿ ತೊಗೋಬೋದು ಫ್ರೆಂಡ್ಸ್. ಲಾಸ್ಟ್ ಟೈಮ್ ಪಾಪ ಮಿಸ್ ಆಗಿತ್ತು, ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇನ್ನೊಂದು ಮಕ್ಷಿ ಹೆಣ್ಣು ನೋಡೋಣ. ಗರಿಗಳು ನೋಡ್ಬೋದು, ಲೈಟ್ ಲಾಲ್ ಕಟ್ಟಿರುತ್ತೆ ಇದು. ಅಕ್ಕಿ ಕುರ್ಜಲ್ಲಿ ಇರೋದು ನಿಮ್ಗೆ ಈ ಥರ ಕಾಣ್ತಾ ಇರುತ್ತೆ. ಇನ್ನು ಮೈನ್ ಗರಿ ಬರ್ತಾಯಿದೆ. ಇದು 2 ದಸ್ತ ಅಕ್ಕಿ ಇದು. ಒಂದು 4 ಚಿಲ್ಲರೆ ಆಡಿರೋದು ಇದು. ಮಸ್ತಿ ಜಾಸ್ತಿಯಾಗಿ ಅಕ್ಕಿ ಬಿಡೋಕ್ಕೆ ಹೋಗಿಲ್ಲ. ಶಾರ್ಟ್ ಬೇಕು ನೋಡ್ಬೋದು, ತುಂಬ ಚೆನ್ನಾಗಿದೆ. ಕಣ್ಣು ಕ್ವಾಲಿಟಿ ನೋಡ್ಬೋದು, ತುಂಬ ನೀಟಾಗಿ ತುಂಬ ಚೆನ್ನಾಗಿದೆ. ಶಾರ್ಟ್ ಬೇಕಿದ್ದು. ಈ ಕಡೆ ಕಣ್ಣು ಕ್ವಾಲಿಟಿ ನೋಡೋಣ. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಬಾಲ ಕ್ವಾಲಿಟಿ ನೋಡ್ಬೋದು ಇದು. ಶೇಪ್ ನೋಡೋಣ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇನ್ನು ತಾಮ್ರಾಲ್ ಗಂಡು ನೋಡೋಣ. ಗರಿಲಿ ನೋಡ್ಬೋದು, ತುಂಬ ಒಳ್ಳೆ ಗರಿಗಳಿದು. ನೀಟಾಗಿ ಕಾಣ್ತಾ ಇರುತ್ತೆ. ತಾಮ್ರಾಲ್ ಪಿಲಾಂಕ ಇದು. ಬಾಲ ಕ್ವಾಲಿಟಿ ನೋಡ್ಬೋದು. ಅಕ್ಕಿ ಕಣ್ಣು ಕ್ವಾಲಿಟಿ ನೋಡೋಣ ಫ್ರೆಂಡ್ಸ್. ತುಂಬ ಒಳ್ಳೆ ಕಣ್ಣು ಕ್ವಾಲಿಟಿ ಇದು. ತುಂಬ ಚೆನ್ನಾಗಿದೆ. ಏನಂದರೆ ಅಕ್ಕಿಯಲ್ಲಿ ಸ್ವಲ್ಪ ಬಾಜಿ ಜಾಸ್ತಿ ಇರೋದ್ರಿಂದ ನಾನು ಬಾಜಿ ಸ್ವಲ್ಪ ಸೇರಿಸ್ಕೋಬೇಕಾಗತ್ತೆ. ಇದು ಬಾಜಿ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ಇದೊಂದು 5 ಚಿಲ್ಲರೆ ಆಡಿರೋ ಗಂಡಿದು. ಬಾಜಿ ಜಾಸ್ತಿ ಮಾಡ್ಕೊಂಡಿದ್ದ ಬರೋ ವರ್ಷಕ್ಕೆ ಬಲ್ತ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಬ್ರೀಡಿಂಗ್ ಬೇಕಂದರೆ ಮಾಡ್ಕೋಬೋದು. ಬ್ರೀಡಿಂಗ್ ಮಾಡೋರ್ಗಂತೂ ದಯವಿಟ್ಟು ತಾಳ್ಮೆ ತುಂಬ ಚೆನ್ನಾಗಿರಬೇಕು. ಯಾವುದನ್ನು ಒಂದು ಬ್ರೀಡಿಂಗ್ ನಾವು ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ 3 ಸೆಟ್ಟು ಪಟ್ಟಾಗಳು ತೆಗೆಸ್ಬೇಕಾಗತ್ತೆ. ಒಂದು ಸೆಟ್ಟಲ್ಲೇ ತೆಗೆದ್ರೆ ಕೆಲಸಕ್ಕೆ ಬರೋಲ್ಲ. ಅದು ಮಿನಿಮಮ್ 3 ಸೆಟ್, ಆವಾಗ ಬ್ಲಡ್ ಲೈನ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಮಿನಿಮಮ್ 3 ಸೆಟ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಅದರಲ್ಲಿ. ಶೇಪ್ ನೋಡೋಣ ಫ್ರೆಂಡ್ಸ್ ಹಂಗೇನೆ. ಶೇಪ್ ಗೀಪ್ ಎಲ್ಲ ತುಂಬ ಚೆನ್ನಾಗಿದೆ ತಾಮ್ರಾಲ್ ಪಿಲಾಂಕದಲ್ಲಿ. ಯಾಕಂದರೆ ಮಕ್ಷಿಗೂ ಮಾಡ್ಕೋಬೋದು ನೀವು. ತುಂಬ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಇನ್ನೊಂದು ಸಬ್ಜಾರ್ ಎಕ್ದಾರ್ ನೋಡೋಣ. ಬಟ್ ಇದು ಸಬ್ಜಾರ್ ಎಕ್ದಾರ್ ಅಕ್ಕಿ ಎಲ್ಲ ಇದು ಮೆರವಣಿಗೆ ಜಾತಿಯಲ್ಲಿ ಅಕ್ಕಿ ಇದು. ಇದರಲ್ಲಿ ಅಷ್ಟೇ ಬಾಜಿ ಜಾಸ್ತಿ ಬರುತ್ತೆ. ಗರಿಗಳು ನೋಡ್ಬೋದು, ತುಂಬ ನೀಟಾಗಿ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಗರಿ ನೋಡ್ಬೋದು. ಮೆರವಣಿಗೆ ಜಾತಿಯಲ್ಲಿ ಅಕ್ಕಿ ಇದು.
ತುಂಬ ಒಳ್ಳೆ ಅಕ್ಕಿ ಇದು. ಮೆರವಣಿಗೆ ಜಾತಿಯಲ್ಲಿ ಮೇಯ್ನ್ ಸ್ಪೆಷಲ್ ಏನು ಅಂದರೆ ಬೀಕಗಳು ನೋಡಿ ತುಂಬ ಶಾರ್ಟ್ ಬೀಕಗಳು ಬರುತ್ತೆ ಅದರಲ್ಲಿ ಒರಿಜಿನಲ್ಲು. 1 2 ಸ್ವಲ್ಪ ಮೀಡಿಯಮ್ ಬರುತ್ತೆ ಶಾರ್ಟು. 3ನೇ ತಲೆಮಾರು ಬಂದುಬಿಟ್ಟು ಬೀಕಗಳು ಉದ್ದ ಬರುತ್ತೆ. ಅದರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಒರಿಜಿನಲ್ ಯಾವುದು ಪೂಟ ಯಾವುದು ಆಗಿದೆ ಅಂತ. ಕಣ್ ಕ್ವಾಲಿಟಿ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ ಇದು. ಇದು 2ನೇ ದಸ್ತ ಅಕ್ಕಿ ಇದೆ. ಬಿಡೋರು ಬಿಟ್ಕೋಬೋದು, ಒಂದು 6 ಚಿಲ್ಲರೆ ಆಡಿರೋದು ಇದು. ಬಿಡೋರು ಬಿಟ್ಕೋಬೋದು. ಬ್ರೀಡಿಂಗ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಾಜಿ ಇದಕ್ಕೆ ಸ್ವಲ್ಪ ಕಡಿಮೆ ಸೇರಿಸ್ಬೇಕಾಗತ್ತೆ. ಈ ಕಡೆ ಕಣ್ ಕ್ವಾಲಿಟಿ ನೋಡಿ. ಮೆರವಣಿಗೆ ಜಾತಿಯಲ್ಲಿ ಫಸ್ಟು ನಾವು ತಿಳ್ಕೊಳ್ಳೋದೇನೆಂದರೆ ಒರಿಜಿನಲ್ ಅಕ್ಕಿಗಳಿಗೆ ಶಾರ್ಟ್ ಬೀಕೆ ಬರುತ್ತೆ. ಗುಂಡು ತಲೆ ಶಾರ್ಟ್ ಬೇಕು, ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಬಾಲ ಕ್ವಾಲಿಟಿ ನೋಡ್ಬೋದು. ಒಳ್ಳೆ ಗಂಡಿದು. ಬೀಡಿಗಂತ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಶೇಪ್ ನೋಡೋಣ ಫ್ರೆಂಡ್ಸ್. ಎಕ್ಕಿಗಳಲ್ಲಿ ಏನೋ ಮೇಯ್ನ್ ಜಾಸ್ತಿ ಅಂದರೆ ಬಾಜಿಗಳು ಜಾಸ್ತಿ ಬರುತ್ತೆ. ಕಂಟ್ರೋಲ್ ಮಾಡ್ಕೊಂಡು ಬಿಟ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ.